ಸ್ವರಗಳಾಗಿರುವಂತಹ ಶ್ರೀ ಸದ್ಗುರು ಗುಣಾನಂದ ಪ್ರಪಾದಕ್ಕೂ ಶ್ರದ್ಧಾನಂದ ಪ್ರಪಾದಕ್ಕೆ ನಮಸ್ಕಾರ. ಶ್ರೀ ಸದ್ಗುರು ರೇವಣಸಿದ್ದೇಶ್ವರ ಪ್ರಪಾದಕ್ಕೂ ಸೂರ್ಯ ಪ್ರಪಾದಕ್ಕೆ ನಮಸ್ಕಾರ. ಶ್ರೀ ಸದ್ಗುರು ಸಿದ್ದಾವಡ ಪ್ರಪಾದಕ್ಕೂ ಆರೋಗ್ಯವತಿ ಸುಖ ಪ್ರಪಾದಕ್ಕೆ ನಮಸ್ಕಾರ. ಮನದ ಒಳ್ಳೆಯರಾಗಿರ್ತಕ್ಕಂಥ ಶ್ರೀ ಸದ್ಗುರು ನೂತನ ಶ್ರೀ ಸದ್ಗುರು ಶಿವಾನಂದ ಮಹಾಸ್ವಾಮಿ ಒಂದು ತಿಂಗಳ ಪರ್ಯಂತವಾಗಿ ಯಾವತ್ತವಾಗಿ ಜಗನ್ಮಾತಿ ಪುರಾಣ ಅನ್ನುವಂಥದ್ದು ನವರಸಭರಿತವಾಗಿ ಪರೀಕ್ಷೆಯನ್ನು ಮಾಡಿಕೊಂಡು ಬರೆದಿರುವಂತಹ ಶ್ರೀ ಸದ್ಗುರುಗಳ ಪಾದಕ್ಕೆ ನಮಸ್ಕಾರ. ಕಾರ್ಯ ಸಂಚಾಲಕರಾಗಿರುವಂತಹ ಶ್ರೀ ಸದ್ಗುರು ನಿತ್ಯಾನಂದ ಪಾದಕ್ಕೆ ನಮಸ್ಕಾರ. ಸರ್ವ ಗುರು ಮಾತುಗಳಿಗೆ ಸರ್ವ ಗುರುಗಳಿಗೆ ಏನು ಅಂತೀರ ನಮಸ್ಕಾರ ಮಂಗಳವನ್ನು ಸಲ್ಲಿಸಿ ತಮ್ಮೆಲ್ಲರ ಹೃದಯದಲ್ಲಿ ಅಭಿರೂಪದ ಪ್ರಕಾಶಮಾನವಾಗಿರುವಂತ ಪರಮಾತ್ಮನಿಗೂ ಕೂಡ ನಮಸ್ಕಾರ ಇಲ್ಲಿವರೆಗೆ ಮಹಾತ್ಮರು ಬಹಳ ಸ್ವಾರಸ್ಯವಾದ ವಿಷಯವನ್ನು ಉಪದೇಶ ಮಾಡಿಕೊಂಡಿರ್ತಕ್ಕಂಥ ಏನು ಅಂತೇಳಿ ಕರುಣಾದಿಂದ ಅತಿಶಯವಾದ ಧರ್ಮ ಕರುಣವಿರಲಿ ಜೀವನವು ಶ್ರೀಮಂತರಿಗೂ ಕರುಣ ಅಂದ್ರೆ ದಯಾದೃಷ್ಟಿ ಅನ್ನುವಂಥದ್ದು. ಮನೆಯೊಳಗ ಪತಿಯಾಗಿರ್ತಾರೆ, ಅತ್ತಿ ಅವರಾಗಿರ್ತಾರೆ, ಮಾರುತ್ತಾರೆ, ಮಗ ಮತ್ತ ಹೇಳಿ ಅವರು ಸಣ್ಣ ಮಕ್ಕಳಿರ್ತಾರೆ. ಅದಾರು ಒಂದು ಮಣಿ ಕೈಲಾಸ ಆಗ್ಲಿಕ್ಕೆ ಕೈಲಾಸವೇ ಇವರು ಮಣಿ ಒಳಗೆ ಬಂದ ಕುಂತಾಕಿ ಅಂತೇಳಿ ಎಲ್ಲರಿಗಿಂತ ವರ್ಣನ ಮಾಡಿ ಏನು ಒಂದು ಕರುಣಾ ಇರಬೇಕು. ಯಾರೋ ಬಂದರೂ ಕೂಡ ದಯಾದೃಷ್ಟಿಯಿಂದ ಕಲಿಬೇಕು. ಕರುಣದಿಂದ ಅತಿಶಯವ ಧರ್ಮ. ಅತಿಶಯ ಅಂದ್ರೆ ಹೆಚ್ಚಿನ ಧರ್ಮ ಅನ್ನತಕ್ಕಂಥದ್ದು ಯಾವುದು ಕರುಣಾ ಬೇಕು ಎಲ್ಲರಲ್ಲಿ, ಸರ್ವ ತಾಯಿಗಳಲ್ಲಿ, ಸರ್ವ ತಂದೆಗಳಲ್ಲಿ, ಮಕ್ಕಳಲ್ಲಿ, ಮೊಮ್ಮಕ್ಕಳಲ್ಲಿ, ಹೆಣ್ಮಕ್ಕಳಲ್ಲಿ ಒಂದು ಕರುಣಾದೃಷ್ಟಿ ಇರಬೇಕು. ದಯಾದಿಕ್ಕ ಕರುಣಾ ಅಂತಾರ ದಯಾದೃಷ್ಟಿ. ಈ ಮನೆ ಯೂತ್ಗಳು ಮೊದಲ ಪದ್ಯದಲ್ಲಿ ಮಾಡಿರ್ತಾರೆ ಕರುಣದಲ್ಲಿ ನೀತಿ ವಿಧಾನ ಎಲ್ಲ ಸರ್ವ ಪ್ರಾಣಿಗಳಲ್ಲಿ ಪರಿಯವ ಕರುಣಾ ಇರಬೇಕು. ಈ ಕರುಣೆ ಅನ್ನುವಂಥ ಗುಣವನ್ನ ಬೇಕಾದಂತ ಕ್ರೋಧಿ ಇದ್ರು ಕೂಡ ಸತ್ಸಂಗ ಮಾಡಿ ಅಂದ್ರೆ ಅದನ್ನೇನ್ ಮಾಡ್ತಾನೆ ಕಲ್ಪಿಸ್ತಾನೆ. ಏನು ಅಂತ ಕೇಳಿದ್ರೆ ಕರುಣಾವಂತನಾಕ ಮೊದಲ ಕರುಣಾ ಇದ್ದೀವಿ ಕ್ರೂರಿ ಯಾರ ದಾರಿ ಕಷ್ಟಗಳಿಗೆ ಮತ್ತು ಕಣ್ಣ ಕಲ್ಲು ಬಡಿಗೆ ತೋಟ ಪಡ್ಯಾಮ ಈಗೆಲ್ಲ ಊರಾಗ ಏನ್ ಪದ ಹೆದರಿಕೆ ಅವನು ಬರ್ತಾನ ಅಂತ ಎಲ್ಲರೂ ಬಾಗಲ ಹಾಕೊಂಡೇ ಬರ್ತೀವಿ. ಯಾಕಂದ್ರೆ ಕರುಣಾ ಏನು ಒಂದು ದುರ್ಗುಣಗಳಿಂದ ಕೂಡಿಕೊಂಡಿರ್ತಾರೆ. ದುರ್ಗುಣಗಳು ಲಘು ಮಾಡಿ ಬರ್ತಾ ಇದ್ದವು, ಸದ್ಗುಣಗಳು ಚೆನ್ನಾಗಿ ಸತ್ಸಂಗ ಮಾಡಿದ ಏನಾಗ್ತಕ್ಕಂದ್ರೆ ಏನು ಸದ್ಗುಣಗಳು ಬರ್ತವೆ. ಸತ್ಸಂಗ ಮಾಡಿ ಹಂಗ ಸಂಸಾರದೊಳಗಿದ್ರೆ ಅವನು ದುರ್ಗುಣಗಳನ್ನ ಮಾತಾಡ್ತಾರೆ, ಇವನು ದುರ್ಗುಣಗಳನ್ನ ಮಾತಾಡ್ತಾರೆ. ವಾಣಿ ಎಲ್ಲ ಇಂಥ ಪವಿತ್ರವಾದ ವಾಣಿ ಅನ್ನುವಂಥದ್ದು ಅಪವಿತ್ರ. ಈ ವಾಣಿ ಒಳಗೆ ಯಾವಾಗಲೂ ಕೂಡ ಏನು ಬರ ವೇದಗಳಿರಬೇಕು. ವೇದಗಳು ಯುದ್ಧ ಧಾತುವಿನಿಂದ ತಿಳಿ ಏನ್ ತಿಳಿ ಪದ ಶರೀರ ವಾಣಿ ಮನಸ್ಸನ್ನು ತಕ್ಕಂತ ಈ ತ್ರಿಕರಣಗಳದಾವ. ಈ ಮೂರು ಕರಣಗಳನ್ನುವಂಥವು ಪರಿಶುದ್ಧವಾಗಿರ್ತಾವೋ ಅಥವಾ ಫಲ ಸಾಗ್ಯಾವು ಅಥವಾ ಈ ಪ್ರಕಾರವಾಗಿ ಪ್ರತಿಯೊಬ್ಬರು ಕೂಡ ವಿಚಾರ ಮಾಡಬೇಕು. ಯಾವಾಗಲೂ ಕರ್ಣಗಳ ಬಹಳ ಸತ್ಯ ಇರಬೇಕು. ಕೆಲವ್ರು ಏನ್ ಮಾಡ್ತಾರೆ ಬೆಳಗಿನ 4 ಗಂಟೆ ಕೆಟ್ಟ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಸುತ್ತಿರ್ಬೋದು ಸ್ನಾನಾದಿಗಳನ್ನು ಮಾಡಿಕೊಂಡು ಎಲ್ಲೆಲ್ಲಿ ದೇವರು ಇರ್ತಾರ ಆ ದೇವರಿಗೆ ಹೋಗಿ ನಮಸ್ಕಾರ ಮಾಡಿ ಕಾಯಿ ಕಪ್ಪು ಮಾಡಿ ಊರಿನ ಕಡ್ಡಿ ಗಟ್ಟಿ ಎಲ್ಲ ಕೊಟ್ಟು ಸಕ್ಕರೆ ಕೊಟ್ಟು ಕೆಲವರು ಕೊಟ್ಟು ಅದು ಅಷ್ಟೇ ಜಗತ್ತ.
ಆ ದೇವ್ರ ಉಪ್ಪು ತಿಂದ 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 ಮುಖ ಹೇಗೂ ಅದಕ್ಕಾಗಿ ಏನು ಅಂತ ಹೇಳಿದ್ರೆ ಅವ್ರ ಮನೆಗೆಲ್ಲ ಉಪ್ಪದ ಹೋಗ್ತಂತೀವಿ ದೇವ್ರಿಗೆ ಉತ್ಪಾದ ಯಾಕೆ ನಾವು ಪೂಜೆ ದಿವಸ 5 ದಿನ ಬಳಸ್ಬೋದ ಏನು ಉಪ್ಪು ದೇವರ ಇನ್ನು ಉಪ್ಪು ತಿಂತಾನ ಅವೇನಂತ ನನ್ ಕೇಳಿದ ಉಪ್ಪು ಅನ್ನುವಂಥದ್ದು ಹೆಂಗ ಅದು ಚಲೋ